ನಾನು ನನಗಾಗಿ ದುಃಖಿಸೋದಲ್ಲ. ಎಂತಹ ಭೀಕರ ದೃಶ್ಯವನ್ನು ಈ ಕಾಡಿನಲ್ಲಿ ನಾನು ಕಂಡೆ. 4 ದೇಶಗಳಲ್ಲಿಯೂ ಕಾಡು ಕಿಚ್ಚು ತಗತಾ ಇತ್ತು. ಬೆಂಕಿಯ ಬೇಗೆಗೆ ಬೆಂದು ಹೋದಂತಹ ಪ್ರಾಣಿಗಳನ್ನು ಕಂಡೆ. ಅರೆ ಬೆಂದು ನೋವಿನಿಂದ ನರಳುತ್ತಿರುವ ಮೃಗಗಳನ್ನು ಕಂಡೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಚೀರಾಡುತ್ತಾ ಸಾಗುತ್ತಿದ್ದ ಮೃಗ ಪಕ್ಷಿಗಳನ್ನು ಕಂಡೆ. ಆದರೆ ತಪ್ಪಿಸಿಕೊಳ್ಳುವುದಕ್ಕೆ ಆಗದೆ ಮತ್ತೆ ಬೆಂಕಿಗೆ ಬಿದ್ದು ಸಾಯುತ್ತಿರುವ ದೃಶ್ಯವನ್ನು ಕಂಡೆ. ಭೂತ ದಯಾಪರತೆ ಗುಣದಲ್ಲಿ ಜಾಗೃತವಾಯಿತು. ಅದಕ್ಕಾಗಿಯೇ ಮುಳುಗಿದೆ. ಮೃಗ ಪಕ್ಷಿಗಳು ಕಾಡಿನ ಸಂಪತ್ತು, ಅದನ್ನು ರಕ್ಷಿಸುವ ಹೊಣೆ ಇರುವುದು ಚಕ್ರವರ್ತಿಗೆ. ನನಗೆ ರಕ್ಷಿಸುವುದಕ್ಕೆ ಆಗದೆ ಹೋಯ್ತಲ್ಲ. ಆದರೂ ಒಬ್ಬನನ್ನು ಉಳಿಸಿದಂತಹ ತೃಪ್ತಿ ನನಗಿದೆ. ಬೆಂಕಿಯ ಬೇಗೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಾರ್ಕೋಟಕ ಬಿದಿರ ಹೆಂಡೆಯ ಎತ್ತರದಲ್ಲಿ ಆಸರೆಯನ್ನು ಪಡೆದಿದ್ದ. ನನ್ನನ್ನು ಕಂಡು ಅರೆ ಕ್ಷಣದಲ್ಲಿ ಸಾಯುತ್ತಿದ್ದ ಮೃತ್ಯು ಅವನನ್ನು ಕೈ ಬೀಸಿ ಕರೆಯುತ್ತಾ ಇತ್ತು. ನನ್ನನ್ನು ಕಂಡು ಚಕ್ರವರ್ತಿ, ನಾನು ಸಾಯುತ್ತಿದ್ದೇನೆ, ನನ್ನನ್ನು ಬದುಕಿಸು, ಪ್ರತಿಯಾಗಿ ನಿನಗೆ ಉಪಕಾರವನ್ನೇ ಮಾಡುತ್ತೇನೆ ಅಂತ ಹೇಳಿದ. ಅವನ ಮಾತನ್ನು ನಂಬಿದೆ. ಬೆಂಕಿಯ ಕೆನ್ನಾಲೆಗೆ ಮೇಲಿನಿಂದ ನನ್ನ ನೀಳವಾದಂತಹ ಬಾವುಗಳನ್ನು ಚಾಚಿದಾಗ ನನ್ನ ತೋಳಿಗೆ ಹಾಕಿ ಬಾಲವನ್ನು ಸುತ್ತಿ ನಡೆಯುತ್ತೆ. ಕೊನೆದೆಯಲ್ಲ, ನೀನು ಕೊನೆದೆಯಲ್ಲ. ಇದು ಉಪಕಾರವೇನು? ಮೂರ್ಖ, ಅಧಮ, ನೀಚ, ವಂಚಕ. ನಾನೇಕೆ ಕಾರ್ಕೋಟಕನನ್ನು ನಿಂದಿಸಬೇಕು? ದಮಯಂತಿಯನ್ನು ಬಿಟ್ಟು ಬಂದ ಪಾಪಿ ನಾನು ಕಾಡಿನಲ್ಲಿ. ಧರ್ಮ ಅರ್ಥ ಕಾಮಗಳಲ್ಲಿ ಪ್ರತಿ ಸತಿಯನ್ನು ಅತಿಕ್ರಮಿಸಕೂಡದು. ಬೆಂಕಿಯ ಮುಂದೆ ಪುರೋಹಿತರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿ ನಾನು ಮದುವೆಯಾದವನು. ಆದರೆ ಅತಿಕ್ರಮಿಸಿದೆ ನಾನು. ನನಗೆ ಕಚ್ಚಬೇಕು, ನೀನು ಕಚ್ಚು ಕಚ್ಚು. ಹೇಳ್ತಾ ಇದ್ದಾನೆ, ನಿನಗೆ ನಾನು ಉಪಕಾರವನ್ನೇ ಮಾಡಿದ್ದೇನೆ. ನಾನು ನಿನ್ನಗೆ ಕಚ್ಚಿದ್ದಲ್ಲ, ನಿನ್ನನ್ನು ಪೀಡಿಸುತ್ತಿರುವ ಶನಿಗೆ ಕಚ್ಚಿದ್ದು. ನಿನಗೆ ಉಪಕಾರವನ್ನೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಗೊತ್ತಾಗೋದು ನನಗೆ. ನನ್ನ ದೇಹವನ್ನು ಪರೀಕ್ಷಿಸು ಅಂತ ಹೇಳ್ತಾ ಇದ್ದಾನೆ. ಎಲ್ಲವನ್ನು ಮುಷ್ಕರನಿಗೆ ಒಪ್ಪಿಸಿ ಕಾಡಿಗೆ ಓಡಿದನಳ. ಕಾಡಿನಲ್ಲಿ ಹೆಂಡತಿಯನ್ನು ಬಿಟ್ಟು ಬಂದನಳ. ಹಾಗೇನಲ್ಲ, ಹೀಗೇನಲ್ಲ, ಹೇಗೆ ಹೀಗೆ ನನ್ನನ್ನು ನಿಂದಿಸ್ತಾ ಇದ್ರು. ನಿಂದಿಸುವ ಹಾಗೆಲ್ಲ ನನ್ನ ಪರಿಚಯ ಯಾರಿಗೂ ಸಿಕ್ಕೋದಿಲ್ಲ. ಕಾರ್ಕೋಟಕ ನಿನ್ನನ್ನು ನಿಂದಿಸಿದೆ, ಕ್ಷಮಿಸಪ್ಪ, ನೀನು ಉಪಕಾರವನ್ನೇ ಮಾಡಿದ್ದೆ ನನಗೆ. ಆದರೆ
ಹಾಗೆ ಬದುಕೋದು. ಸರಿ ಸರಿ, ಆಶ್ರಯ ನಮಗಿಂತ ಕೆಳಗಿನ ಸ್ಥಾನದವರಿಗೆ ಆಶ್ರಯ ಕೊಟ್ಟವರು ಒಂದೋ ಸಮಾನರು, ಇಲ್ಲದ್ರೆ ನಮಗಿಂತ ಮೇಲಿನವರಲ್ಲಿ ಶ್ರೇಷ್ಠ ಸ್ಥಾನದಲ್ಲಿರುವವರಲ್ಲಿ ಆಶ್ರಯ ಪಡಿಬೇಕು. ಅಲ್ಲಿ